ಹಾಯ್ ನಮಸ್ಕಾರ. ಖುಷಿಯ ಲೋಕ ಕನ್ನಡ ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸುಸ್ವಾಗತ. ಇದು ಗುರುವಾರದ ವಿಡಿಯೋ, ಬೆಳಗಿನ ವಿಡಿಯೋನ ನಿಮ್ಮ ಮುಂದೆ ಅಂದರೆ ಗುರುವಾರದ ಲಾಗ್ಸ್ನ ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅಡುಗೆ ಮನೆಯಲ್ಲಿ ಸ್ವಲ್ಪ ಕೆಲಸ ಶುರು ಮಾಡ್ಕೊಂಡಿದ್ದೀನಿ. ಇವತ್ತು ಮೊಟ್ಟ ಮೊದಲ ಬಾರಿಗೆ ಇದೇ ಫಸ್ಟ್ ಟೈಮ್ ನನ್ನ ಅಂತರಂಗ ದೈವ ರಾಯರಿಗೆ ಪ್ರಸಾದ ರೆಡಿ ಮಾಡ್ತಾಯಿದ್ದೀನಿ. ಅದು ಕೂಡ ಪರಿಮಳ ಪ್ರಸಾದ. ನಿನ್ನೆ ಒಂದು ಇಮೇಜಸ್ನ ಗ್ರೂಪಲ್ಲಿ ಹಾಕ್ತೆ, ಎಲ್ಲ ಹಲ್ವಾ ಅಂತ ಹೇಳ್ತಾ ಇದ್ರಿ, ಬೇಜಾರಾಯಿತು. ಹಲ್ವಾ ಥರ ಕಾಣಿಸ್ತಾ ಇದೆಯಾ ಅಂತ ಹೇಳಿ. ಹೌದು, ಮೊದಲು ಮಾಡಿದ್ದಲ್ವಾ, ಫಸ್ಟ್ ಟೈಮ್ ಮಾಡಿದಾಗ ಏನಾದರೂ ಸಣ್ಣ ಪುಟ್ಟ ಎಡವಟ್ಟು ಆಗುತ್ತೆ ಎಂಥವ್ರಿಗೂ ಕೂಡ ಅಲ್ವಾ. ಆದರೂ ಕೂಡ ರುಚಿ ಮಾತ್ರ ಸೂಪರಾಗಿತ್ತು. ರಾಯರ ಹೆಸರು ಹೇಳ್ಕೊಂಡು ಮಾಡಿದ್ದೆ. ಒಂದು ಸಣ್ಣ ತಪ್ಪು ಮಾಡಿದೆ, ಅದು ನೀವು ಯಾರೂ ಕೂಡ ಮಾಡಬೇಡಿ. ಏನು ತಪ್ಪಾಯಿತು ಅಂತ ಹೇಳ್ತೀನಿ ಪರಿಮಳ ಪ್ರಸಾದ ಮಾಡುವಾಗ. ಆದರೆ ಸನ್ನಿಧಾನದಲ್ಲಿ ಮಾಡುವಂಥ ಪ್ರಸಾದಕ್ಕೂ ನಾವು ಮನೆಯಲ್ಲಿ ಮಾಡುವ ಪ್ರಸಾದಕ್ಕೂ ವ್ಯತ್ಯಾಸ ಇರುತ್ತೆ. ಅದೇ ಸಾಮಗ್ರಿಗಳನ್ನ ಕೂಡ ಹಾಕಿದ್ರೂ ಕೂಡ ಸನ್ನಿಧಾನದಲ್ಲಿ ಬಹಳ ರುಚಿಯಾಗಿರುತ್ತೆ. ನಾವು ಅದೇ ಪದಾರ್ಥ ಮನೇಲಿ ಮಾಡಿದ್ರು ಕೂಡ ಆ ರುಚಿ ಖಂಡಿತ ಬರಲ್ಲ. ಆದರೂ ನಾನು ಹೇಳ್ತಾ ಇದ್ದೀನಿ ತುಂಬ ಖುಷಿಯಿಂದ. ತುಂಬ ಚೆನ್ನಾಗಿತ್ತು. ನೀನು ನಂಬ್ತಿರೋ ಇಲ್ವೋ ಗೊತ್ತಿಲ್ಲ. ನೆನ್ನೆ ಒಬ್ಬರು ಬಂದಿದ್ದರು ನಮ್ಮ ಮನೆಗೆ ಗೆಸ್ಟು. ನಮ್ಮ ಮನೆಗೆ ಬಂದ ತಕ್ಷಣ ಹೇಳಿದ್ರು, ನಿಮ್ಮ ಮನೆ ದೇವಸ್ಥಾನ ಥರ ಘಮ ಘಮ ಅಂತ ಇದೆಯಲ್ಲ ಅಂತಂದರು. ಆವಾಗ ನನಗೆ ಖುಷಿ ಆಯಿತು. ಸ್ವಾಮಿಯ ಒಂದು ಪರಿಮಳ ಪ್ರಸಾದ ಆ ಘಮ ತಂದುಕೊಟ್ಟಿತ್ತು ಅಂತ ಹೇಳ್ಬೋದು ಸ್ನೇಹಿತರೆ. ಬನ್ನಿ ಏನೆಲ್ಲ ಹಾಕಿ ಮಾಡಿದೆ ಅಂತ ಹೇಳಿ ನಿಮಗೆ ತೋರಿಸ್ತೀನಿ. ಚಿರೋಟಿ ರವೆ ತೊಗೊಂಡಿದ್ದೀನಿ 1/4 kg ಸಕ್ಕರೆ ತೊಗೊಂಡಿದ್ದೀನಿ, ಬಾದಾಮಿ, ದ್ರಾಕ್ಷಿ, ಗೋಡಂಬಿ, ತುಪ್ಪ, ಕೇಸರಿ ಮತ್ತು ಒಂದು ಪ್ಲೇಟಲ್ಲಿ ತುಪ್ಪ ಸವರಿಟ್ಕೊಂಡಿದ್ದೀನಿ. ಒಂದು ಬಾಣಲಿ ತಗೊಳ್ಳಿ. 1 ಕಪ್ಪು ರವೆ ತಗೊಂಡ್ರೆ 3/4 ಕಪ್ಪು ನೀವು ಸಕ್ಕರೆ ತಗೋಬಹುದು, ಆಯಿತಾ. ಇದು ನಾನು ಮೊದಲು ಮಾಡ್ತಾ ಇರೋದು, ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ. ಗುರು ರಾಯರ ಹೆಸರು ಹೇಳ್ಕೊಂಡು ಮಾಡ್ತಾಯಿದ್ದೀನಿ ನೈವೇದ್ಯಕ್ಕೆ. ಇಲ್ಲಿ 3 ಸ್ಪೂನ್ ತುಪ್ಪನ ತಗೊಳ್ಳಿ. ಅಂದರೆ ಈಗ 1/4 kg ರವೆ ಅಂದರೆ 3-4 ಸ್ಪೂನ್ ತುಪ್ಪ ಸಾಕು. ಅದನ್ನು ಬಾದಾಮಿ ಮತ್ತು ದ್ರಾಕ್ಷಿ, ಗೋಡಂಬಿ ಇದೆಯಲ್ಲ, ಅದೇನೇ ಹುರ್ಕೊಳ್ಳೋದೇನು ಬೇಡ. ರವೆ ಜೊತೆಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಹಾಗೇ ಚಿರೋಟಿ ರವೆ ಆಗಿರೋದ್ರಿಂದ ನೀವು ಚೆನ್ನಾಗಿ ಕಡಿಮೆ ಉರಿನ ಕಡಿಮೆ ಇಟ್ಕೊಂಡು ಚೆನ್ನಾಗಿ ಬಣ್ಣ ಬದಲಾಗೋದೇನು ಬೇಡ, ಚೆನ್ನಾಗಿ ಉರಿರಿ. ಅಂದರೆ ರವೆ ಹಗೂರ ಆಗಬೇಕು, ಆ ರೀತಿ ಹುರ್ಕೊಳ್ಳಿ. ನಿಮಗೆ ಗೊತ್ತಾಗುತ್ತೆ, ಒಂದು 8-10 ನಿಮಿಷ ಚೆನ್ನಾಗಿ ಹುರ್ಕೋಬೇಕು. ಈ ರೀತಿ ಹುರ್ಕೊಂಡು ನೀವು ರೆಡಿ ಮಾಡ್ಕೊಳ್ಳಿ. ನಾನು ಮೊದಲು ಯಾಕೋ ಗೊತ್ತಿಲ್ಲ, ನಾನು ರಾಯರಿಗೆ ಪರಿಮಳ ಪ್ರಸಾದ ನೈವೇದ್ಯಕ್ಕೆ ಮಾಡಬೇಕಲ್ಲ ಅಂತೇಳಿ ನಾನೇ ಅಂದ್ಕೊಂಡು ನಾನು ಮಾಡಿದೆ. ಏನು ತಪ್ಪಾಯಿತು ಅಂತ ವಿಡಿಯೋ ಲಾಸ್ಟಲ್ಲಿ ಹೇಳ್ತೀನಿ ನಿಮಗೆ. ನೋಡಿ, ಈ ರೀತಿ ಟೈಮ್ನ ಒಂದು ಫಿಕ್ಸ್ ಮಾಡ್ಕೊಳ್ಳಿ. 8-10 ನಿಮಿಷ ಸಾಕು, ಕಡಿಮೆ ಉರಿಲಿ. ಈಗ ನಾನು ಬಾದಾಮಿ ಸಣ್ಣದಾಗಿ ಹಾಕ್ಕೊಂಡಿದ್ದೀನಿ, ಮತ್ತು ಗೋಡಂಬಿ ಮತ್ತು ದ್ರಾಕ್ಷಿ ಮತ್ತು ಸಣ್ಣಗೆ ಹಚ್ಚಿದ್ದೀನಿ. ಅದನ್ನು ಸಪ್ರೇಟೇನು ನೀವು ಫ್ರೈ ಮಾಡ್ಕೋಬೇಡಿ, ರವೆ ಜೊತೆಗೆ ಹುರ್ಕೊಳ್ಳಿ. ಅದೇ ರೀತಿ ಹುರ್ಕೊಂಡು ನೀವು ಉರಿತಾ ರವೆ ಹಗೂರ ಆಗುತ್ತೆ. ಈಗ ರವೆ ಹುರಿದಾಗಿದೆ. ಈಗ ನಾನು ಮತ್ತೊಂದು ಪಾತ್ರೆಯಲ್ಲಿ ಸಕ್ಕರೆ ಪಾಕ ರೆಡಿ ಮಾಡ್ಕೋಬೇಕಲ್ಲ. ಈಗ ಏನು ರವೆ ತೊಗೊಂಡಿದ್ದೀರಿ ನೋಡಿ, ಅದೇ ಬೌಲಲ್ಲಿ 3/4 ಕಪ್ಪು ಸಕ್ಕರೆ ತಗೊಳ್ಳಿ. 3/4 ಕಪ್ಪು ಸಕ್ಕರೆ ತಗೊಳ್ಳಿ. ನೋಡಿ, ಮೊದಲು ನೀರು ಹಾಕ್ತಾಯಿದ್ದೀನಿ. ಅರ್ಧ ಕಪ್ಪು ನೀರು, 3/4 ಕಪ್ಪು ಸಕ್ಕರೆ. ಇದನ್ನು ಒಂದು ಎಳೆ ಪಾಕ ಮಾಡ್ಕೊಳ್ಳಿ, ಆಯಿತಾ. ತುಂಬ ಗಟ್ಟಿ ಪಾಕ ಮಾಡ್ಕೋಬೇಡಿ. ನಾನು ಇಲ್ಲೂ ಕೂಡ ಸ್ವಲ್ಪ ಮಿಸ್ಟೇಕ್ ಮಾಡಿಕೊಂಡೆ. ನೆಕ್ಸ್ಟ್ ವೀಕು ಅಂದರೆ ನೆಕ್ಸ್ಟ್ ಟೈಮ್ ಮಾಡಬೇಕಾದ್ರೆ ಖಂಡಿತ ಪರ್ಫೆಕ್ಟಾಗಿ ಮಾಡ್ತೀನಿ. ಆ ಕಾನ್ಫಿಡೆನ್ಸ್ ಅಂತೂ ಖಂಡಿತ ನನಗಿದೆ. ಅಷ್ಟರಲ್ಲಿ ಸಕ್ಕರೆ ಪಾಕ ಬರೋದರಲ್ಲಿ ಒಂದು ಪ್ಲೇಟ್ಗೆ ತುಪ್ಪನ ಸವರಿ ಇಟ್ಕೊಳ್ತಾ ಇದ್ದೀನಿ. ಈ ರೀತಿ ತುಪ್ಪನ ಸವರಿ ಒಂದು ಪ್ಲೇಟ್ಗೆ ಇಟ್ಕೊಳ್ಳಿ. ಸಕ್ಕರೆ ಪಾಕ ಆಗಬೇಕು. ಇವಾಗ ಸಕ್ಕರೆ ಒಂದು ಚೆನ್ನಾಗಿ ಕರಗಬೇಕು. ಅದಕ್ಕೆ ನಾನು ನೆನೆಸಿರುವಂಥ ಕೇಸರಿ ದಳಗಳನ್ನ ಹಾಕ್ತಾಯಿದ್ದೀನಿ. ಮತ್ತು ಫುಡ್ ಕಲರು ಅಂದರೆ ಕೇಸರಿ, ಈ ಕೆಂಪು ಬಣ್ಣ ಬರುತ್ತೆ ನೋಡಿ, ಆ ಕಲರನ್ನು ಹಾಕ್ಕೊಳ್ಳೋಣ. ನೋಡಿ, ನಾನಿಲ್ಲಿ ಕೇಸರಿ ಕಲರ್ನ ಹಾಕಿದ್ದು ಸ್ಕಿಪ್ ಆಗಿದೆ, ನಿಮಗೆ ತೋರಿಸ್ತೀನಿ ಲಾಸ್ಟಲ್ಲಿ. ಚೆನ್ನಾಗಿ ಹಿಂಗೆ ಕುದಿ ಬರಬೇಕು. ಚೆನ್ನಾಗಿ ಕುದಿ ಬಂದು ಒಂದು ಎಳೆ ಪಾಕ ಬರೋ ರೀತಿ ನೋಡ್ಕೊಳ್ಳಿ. ಮತ್ತು ಮುಖ್ಯವಾಗಿ ಇದನ್ನು ಸೇರಿಸ್ಬೇಕು, ಪಚ್ಚ ಕರ್ಪೂರ. ಒಳ್ಳೆ ಕ್ವಾಲಿಟಿ ಇರುವಂತಹ ಪಚ್ಚ ಕರ್ಪೂರನ ಉಪಯೋಗಿಸಿ. ಮಾಮೂಲಿ ಕರ್ಪೂರ ತೊಗೋಬೇಡಿ, ಪಚ್ಚ ಕರ್ಪೂರ ಒಳ್ಳೆ ಕಂಪ್ನಿ ತೊಗೋಬೇಕಾಯ್ತಾ. ಯಾಕೆಂದರೆ ನಾವು ದೇಹಕ್ಕೆ ಸೇವನೆ ಮಾಡೋದು ಒಳ್ಳೆ ಕೆಮಿಕಲ್ ಇಲ್ಲದೆ ಇರುವಂಥದ್ದೇ ಪಚ್ಚ ಕರ್ಪೂರ ನಾವು ತೊಗೋಬೇಕು. ಅದು ತುಂಬ ಚೆನ್ನಾಗಿರುತ್ತೆ, ಆ ಸ್ಮೆಲ್ಲೇ ಘಮ ಸೂಪರಾಗಿರುತ್ತೆ. ಈಗ ನಾನು ಪಚ್ಚ ಕರ್ಪೂರ 1 ಪೀಸ್ ಹಾಕ್ತೆ.
ನೋಡಿ ಈ ರೀತಿ ಒಂದು ಎಳೆ ಬೀಳೋ ಥರ ನೋಡ್ಕೊಳ್ಳಿ. ಈ ರೀತಿ ಒಂದು ಕೈಲಿ ಮುಟ್ಟು ನೋಡಿದ್ರೂ ಕೂಡ ಒಂದು ಅಂಟು ಪಾಕ ಒಂದು ಎಳೆ ಬರಬೇಕು. ಆ ರೀತಿ ನೀವು ನೋಡಿಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು. ಗಟ್ಟಿ ಪಾಕ ಮಾಡ್ಕೋಬೇಡಿ. ಗಟ್ಟಿ ಪಾಕ ಮಾಡಿಕೊಂಡ್ರೆ ಬರ್ಫಿ ಗಟ್ಟಿಯಾಗುತ್ತೆ, ಖಡಕ್ಕಾಗುತ್ತೆ. ಆದ್ದರಿಂದ ಒಂದು ಎಳೆ ಪಾಕನ ನೀವು ರೆಡಿ ಮಾಡ್ಕೊಳ್ಳಿ, ಆಯಿತಾ. ನೀವು ಟ್ರೈ ಮಾಡ್ತೀನಿ ಅಂದರೆ ಖಂಡಿತ ಮಾಡಿ. ಆದರೆ ನಾನು ಏನು ಮಿಸ್ಟೇಕ್ ಮಾಡ್ಕೊಂಡೆ ಅದನ್ನು ಹೇಳ್ತೀನಿ, ಅದನ್ನು ಗಮನದಲ್ಲಿ ಇಟ್ಕೋಬೇಕು ನೀವು. ನಾನು ವಿಡಿಯೋ ಲಾಸ್ಟಲ್ಲಿ ಹೇಳ್ತೀನಿ ನೋಡಿ. ಪಚ್ಕರ್ಪೂರ ಕರಗಿಲ್ಲ, ನಾನು ಅದನ್ನೇ ಎತ್ಕೊಳ್ತೀನಿ. ಎತ್ಕೊಂಡು ಕೈಲಿ ಪ್ರೆಸ್ ಮಾಡಿ ಹಾಕ್ತೀನಿ. ನೋಡಿ ಅಲ್ಲಿ ಪಚ್ಕರ್ಪೂರ ಕೈಲಿ ಎತ್ಕೊಂಡು ಒಂದು ಸಲ ಅಮ್ಕಿ ಹಾಕಿ, ಈಗ ಬಿಸಿಲಿ ಇದಾಗಿರುತ್ತೆ, ಮೆಲ್ಟ್ ಆದಂಗೆ ಆಗಿರುತ್ತೆ. ಚೆನ್ನಾಗಿ ಕೈಲಿ ಪ್ರೆಸ್ ಮಾಡಿ ಅದನ್ನು ಪಚ್ಕರ್ಪೂರನ ಹಾಕಿ ತುಂಬ ಘಮ ಘಮ ಅನ್ನುತ್ತೆ. ಅದೆಷ್ಟು ಚೆಂದ ಇರುತ್ತೆ ಅಂದರೆ ನಿಜವಾಗ್ಲೂ ನೀವು ಟ್ರೈ ಮಾಡಿ ನನಗೆ ಹೇಳ್ತೀರಾ. ನೋಡಿ ಇವಾಗ ಇನ್ನೂ ಒಂದು 5 ನಿಮಿಷ ಕುದಿಬೇಕು. ನೋಡಿ ಇವಾಗ ನಾನು ಇಟ್ಟಿದ್ದು 3/4 ಕಪ್ಪು ನೀರಲ್ವಾ, ಮಿನಿಮಮ್ ಅರ್ಧ ಕಪ್ ಅಷ್ಟಾಗಿದೆ. ಇವಾಗ ಒಂದು ಅಂಟು ಪಾಕ ಬಂದಿದೆ ಅಂದ್ಕೊಳ್ತೀನಿ. ಆದರೆ ಗ್ರೂಪಲ್ಲಿ ನಿನ್ನೆ ನನ್ನ ಸನ್ನಿಧಿ ಬಳಗ ಗ್ರೂಪ್ ಇದೆ, ವಾಟ್ಸಪ್ ಗ್ರೂಪು. ಅಲ್ಲಿ ನಾನು ಇಮೇಜಸ್ನ ಹಾಕಿದೆ. ಏನು ಹೇಳಿ ಇದನ್ನು ಅಂತ ಹಾಕಿದೆ ಅಂದರೆ ಪರಿಮಳ ಪ್ರಸಾದದ ಫೋಟೋ ಹಾಕಿದೆ. ತುಂಬ ಜನ ಗೆಸ್ ಮಾಡಿದ್ರು, ತುಂಬ ಜನ ಅಕ್ಕ ಕ್ಯಾರೆಟ್ ಅಲ್ವಾ ಅಂತ ಅಂದರು. ನನಗಾಗ ಅನ್ನಿಸ್ತು ಆ ಕಲರ್ ನೋಡಿ ಗೊತ್ತಾಗ್ತಿಲ್ವ ಅಂತ ಹೇಳಿ. ಆದರೂ ಕೂಡ ಫಸ್ಟ್ ಟೈಮ್ ಮಾಡಿದಾಗ ಕೆಲವು ಬಾರಿ ಎಲ್ಲರೂ ಏನೋ ಒಂದು ಮಿಸ್ಟೇಕ್ ಆಗುತ್ತೆ. ಆದರೆ ನಿಜವಾಗ್ಲೂ ಕೂಡ ತುಂಬ ಟೇಸ್ಟಿಯಾಗಿತ್ತು, ತುಂಬ ರುಚಿಯಾಗಿತ್ತು. ಪರಿಮಳ ಪ್ರಸಾದದ್ದೇ ಟೇಸ್ಟ್ ಅಂತೂ ಖಂಡಿತ ಇತ್ತು. ನೋಡಿ ಕುದೀತಾ ಇದೆ, ಚೆನ್ನಾಗಿ ಕುದೀಲಿ. ಪಾಕ ಬಿಟ್ಕೊಳ್ಳಿ, ಅಂದರೆ ಗಟ್ಟಿ ಪಾಕ ಅಲ್ಲ, ಒಂದು ಎಳೆ ಪಾಕ ರೆಡಿ ಮಾಡ್ಕೊಳ್ಳೋಣ. ಏನಾದರೂ ನೀವು ಗುರುವಾರ ನೈವೇದ್ಯ ಮಾಡಬೇಕು ಅನ್ನೋದಾದರೆ ಗುರುವಾರ ಮಾಡೋದಕ್ಕೆ ಹೋಗಬೇಡಿ. ಬುಧವಾರ ನೀವು ಮಡಿ ಮಾಡ್ಕೊಳ್ಳಿ, ನೀವು ಸ್ನಾನ ಮಾಡಿ ಶುದ್ಧವಾಗಿ ಅವತ್ತೊಂದು ದಿನ ಮಾಡಿಟ್ಕೊಳ್ಳಿ. ಬುಧವಾರ ಮಾಡಿಟ್ಕೊಳ್ಳಿ, ಗುರುವಾರ ನೈವೇದ್ಯಕ್ಕಿಡಿ. ಯಾಕೆ ಅಂತಂದರೆ ಅದು ಆರೋದಕ್ಕೆ ಸಮಯ ತಗೊಳ್ಳುತ್ತೆ. ನಾವು ಏನು ಬರ್ಫಿನ ಕಟ್ ಮಾಡ್ತೀವಲ್ಲ, ಅದು ಆರಬೇಕು ಅಂದರೆ ಒಂದು 4 ಅವರ್ 5 ಅವರ್ ಟೈಮ್ ತಗೊಳ್ಳುತ್ತೆ. ಆದ್ದರಿಂದ ನೀವೇನಾದ್ರು ಗುರುವಾರ ನೈವೇದ್ಯಕ್ಕೆ ಇಡ್ತೀನಿ ಅನ್ನೋದಾದರೆ ಬುಧವಾರನೇ ರೆಡಿ ಮಾಡಿ ಇಟ್ಕೊಳ್ಳಿ. ನೀವು ಶುದ್ಧವಾಗಿ ಅವತ್ತು ಮಡಿಯಿಂದ ಮಾಡ್ಕೊಳ್ಳಿ. ಈಗ ನಾನು ಹುರಿದಿರುವ ರವೆಗೆ ಪಾಕನ ಹಾಕ್ಕೊಳ್ತಾ ಇದ್ದೀನಿ. ಏನು ರವೆ ಹುರ್ಕೊಂಡು ರೆಡಿ ಮಾಡ್ಕೊಂಡಿದ್ವಿ ಅದಕ್ಕೆ ಪಾಕನ ಹಾಕ್ತೀನಿ. ಇಲ್ಲಿ ಕಲರ್ ಹಾಕಿದಾಗ ಅದು ಸ್ಕಿಪ್ ಆಗಿದೆ ನೋಡಿ ಹಾಕಿ ನಾನು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಒಂದು ಕ್ಲಿಪ್ಪಿಂಗ್ ಮಿಸ್ ಆಗಿದೆ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆದರೆ ಡ್ರೈ ಮಾಡ್ಕೋಬೇಡಿ ಜಾಸ್ತಿ. ಹಲ್ವಾಗೆಲ್ಲ ಮಾಡ್ತೀವಲ್ಲ ಆ ಥರ ಏನು ಮಾಡ್ಕೋಬೇಡಿ. ಒಂದು ಸ್ವಲ್ಪ ಹಸಿ ಇದ್ದಂಗ್ಲೇ ನಾವು ಅದನ್ನು ಪ್ಲೇಟ್ಗೆ ಹಾಕ್ಕೋಬೇಕು. ಈ ರೀತಿ ತೆಳ್ಳಗೆ ಇರಬೇಕು. ನನಗೆ ಆಮೇಲೆ ಐಡಿಯಾ ಗೊತ್ತಾಯಿತು. ನಾನು ಒಂದು ಸ್ವಲ್ಪ ಗಟ್ಟಿ ಮಾಡ್ಕೊಬಿಟ್ಟೆ. ಅಂದರೆ ಅಂಟು ಬರೋವರೆಗೂ ಕೂಡ ನಾನು ಚೆನ್ನಾಗಿ ತಿರುವುತ್ತಾ ಬೇಯಿಸ್ಬಿಟ್ಟೆ. ಅಲ್ಲೂ ಮಿಸ್ಟೇಕ್ ಆಯಿತು ಅಂತ ಅಂದ್ಕೊಳ್ತೀನಿ. ಇವಾಗ ರೆಡಿ ಆಗಿದೆ. ಒಂದು ಪ್ಲೇಟ್ಗೆ ತುಪ್ಪ ಸವರಿರುವಂಥ ಪ್ಲೇಟ್ಗೆ ಹಾಕೋಣ. ನೋಡಿ ಈಗ ಆಗಿರುವಂತಹ ಒಂದು 10 ನಿಮಿಷ 1/4 ಗಂಟೆ ನೀವು ಅದನ್ನು ಬೇಯಿಸ್ಕೋಬೇಕು. ಎಲ್ಲಿ ತಪ್ಪು ಮಾಡಿದೆ ಅಂದರೆ ನೋಡಿ, ಈಗ ಇಷ್ಟು ಗಟ್ಟಿ ಮಾಡ್ಕೋಬಾರ್ದಿತ್ತು, ಸ್ವಲ್ಪ ತೆಳ್ಳಗಿರಬೇಕಿತ್ತು. ನೀವು ತಟ್ಟೆಲೆ ಹರಡಬೇಕು, ಚೆನ್ನಾಗಿ ಹರಡಬೇಕು, ಮಂದ ಮಾಡಬಾರ್ದು. ನಾನು ದಪ್ಪ ಮಾಡಿಬಿಟ್ಟಿದ್ದೀನಿ. ತೆಳುವಾಗಿರಬೇಕು ಪರಿಮಳ ಪ್ರಸಾದ. ನೀವು ಪ್ಲೇಟ್ ಅಗಲವಾಗೂ ಕೂಡ ಹರಡಬೇಕು. ಹರಡಿ ಅದನ್ನು ನಾವು ಹಾರಿದ್ಮೇಲೆ ಗಟ್ಟಿಯಾಗುತ್ತೆ. ಅಂದರೆ ಒಂದು 10 ನಿಮಿಷ ಬಿಟ್ಟು ಕಟ್ ಮಾಡಬೇಕು. ಆಮೇಲೆ ನಾವು ಪೀಸ್ಗಳನ್ನ ತೆಗಿಬೇಕು. ಒಂದು 3 ರಿಂದ 4 ಅವರು ಆರೋದಕ್ಕೆ ಬಿಡಬೇಕು. ನಾನಿಲ್ಲಿ ತಪ್ಪು ಮಾಡಿದೆ. ಅಂದರೆ ಇಡೀ ಪ್ಲೇಟ್ ಫುಲ್ ಹರಡಬೇಕಿತ್ತು, ನಾನು ಮಂದ ಮಾಡಿಬಿಟ್ಟೆ, ದಪ್ಪ ಮಾಡಿಬಿಟ್ಟಿದ್ದೀನಿ. ನೋಡಿ ಅಲ್ಲೇ ತಪ್ಪಾಗಿದ್ದು. ನೆಕ್ಸ್ಟ್ ಟೈಮ್ ಮಾಡ್ತೀನಿ, ಖಂಡಿತ ಮುಂದಿನ ವಾರ ಮಾಡ್ತೀನಿ. ಪರ್ಫೆಕ್ಟಾಗಿ ಪರಿಮಳ ಪ್ರಸಾದನ ನಿಮಗೆ ಮಾಡಿ ತೋರಿಸ್ತೀನಿ. ನಾನು ಅದರಲ್ಲೂ ಹೇಳ್ತೀನಿ, ರುಚಿ ಮಾತ್ರ ನೀವು ನಂಬ್ತಿರೋ ಇಲ್ವೋ ಗೊತ್ತಿಲ್ಲ, ಸೂಪರಾಗಿತ್ತು. ಪಕ್ಕದ ಮನೆ ಕೊಟ್ಟೆ,
ಮಕ್ಕಳಿಗೆಲ್ಲ ಕೊಟ್ಟೆ. ನೈವೇದ್ಯ ಇಟ್ಟಾದಮೇಲೆ ತುಂಬ ಖುಷಿಪಟ್ಟರು. ನಾನು ಹೇಳಿದೆ ಮುಂಚೆನೇ, ಗೆಸ್ಟ್ ಒಬ್ಬರು ಬಂದರು ಅಂದಾಗ ಅವರು ಹೇಳಿದ್ರು ನಿಮ್ಮ ಮನೆ ದೇವಸ್ಥಾನದ ಥರ ಘಮ ಘಮ ಅಂತ ಇದೆ ಅಂದ್ರಲ್ಲ, ಆವಾಗಲೇ ನನಗೆ ಖುಷಿ ಆಗೋಯಿತು. ರಾಯರ ಪ್ರಸಾದ ಅವರ ಮೂಗಿಗೆ ಘಮ ಅಂತ ಬಂತು. ಈಗ ಆರಲಿಕ್ಕೆ ಬಿಡ್ತೀನಿ, ಕಟ್ ಮಾಡಿಟ್ಟಿದ್ದೀನಿ, ಸ್ವಲ್ಪ ಆರಬೇಕು. ಅಷ್ಟರಲ್ಲಿ ಚಪಾತಿ ಮಾಡ್ತಾಯಿದ್ದೆ. ಚಪಾತಿ ಹಾಗಲಕಾಯಿ ಪಲ್ಯ ಮಾಡಿದ್ದೆ. ನಮ್ಮ ಮನೆಯವ್ರಿಗೆ ಮಾಡಿಕೊಡೋಣ ಅಂತ ಹೇಳಿ ಚಪಾತಿ ತವಾ ಇಟ್ಟಿದ್ದೀನಿ. ಚಪಾತಿನ ಮಾಡಿ ಅವ್ರಿಗೆ ತಿಂಡಿ ಕೊಟ್ಟು, ಹಾಗಲಕಾಯಿ ಪಲ್ಯ, ಮಕ್ಕಳಿಗೆ ಕಡಲೆಕಾಳು ಗೊಜ್ಜು ಮಾಡಿದ್ದೆ. ನಮ್ಮ ಮನೆಯವ್ರಿಗೆ ಹಾಗಲಕಾಯಿ ಪಲ್ಯ ಮಾಡಿ ಅವ್ರಿಗೆ ತಿಂಡಿ ಕೊಟ್ಟು, ಇಲ್ಲೂ ಕೂಡ ಚಪಾತಿ ಇಟ್ಟು ಒಂದು ಸ್ವಲ್ಪ ತೆಳ್ಳಗೆ, ಬಿಸಿಲಲ್ವಾ ಕಲಸಿ ಇಟ್ಟುಬಿಟ್ರೆ ಒಂದು ಸ್ವಲ್ಪ ತೆಳ್ಳಗಾಗ್ಬಿಟ್ಟಿತ್ತು. ಆದ್ದರಿಂದ ಸೇಫ್ ಅಷ್ಟಾಗಿ ಬರ್ತಿಲ್ಲ ಚಪಾತಿದು. ನಾನು ಎಣ್ಣೆನೇ ಹಾಕಿ ಲಟ್ಟಿಸ್ಕೊಳ್ತೀನಿ. ಕೆಲವರು ಹಿಟ್ಟನ್ನ ಹಾಕ್ಕೊಳ್ತಾರಲ್ಲ, ನಾನು ಎಣ್ಣೆ ಹಾಕ್ಕೊಳ್ತೀನಿ ಮಣೆ ಮೇಕೆ. ನೋಡಿ ಸ್ವಲ್ಪ ತೆಳ್ಳಗಾಗ್ಬಿಟ್ಟಿತ್ತು. ನಾನು ಗಟ್ಟಿಗೆ ಕಲಸಿದ್ದೀನಿ, ಆದರೆ ಆಮೇಲೆ ನೋಡ್ತೀನಿ ಸ್ವಲ್ಪ ತೆಳ್ಳಗಿತ್ತು. ಇವತ್ತಿನ ವಿಡಿಯೋ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನು ತಪ್ಪದೇ ತಿಳಿಸಿ. ಡೈಲಿ ವ್ಲಾಗ್ ನಿಮ್ಗೆ ಏನು ಅನ್ನಿಸ್ತಾ ಇದೆ ಅಂತಲೂ ಕೂಡ ತಿಳಿಸುವಂಥದ್ದನ್ನು ಮಾಡಿ. ಹಾಗಲಕಾಯಿ ಪಲ್ಯ, ಚಪಾತಿ ಮತ್ತು ಏನಾದರೂ ವೆಜಿಟೇಬಲ್ಸ್ ಬೇಕಲ್ಲ, ಇವತ್ತು ಸೌತೆಕಾಯಿನ ಕೊಡ್ತಾಯಿದ್ದೀನಿ. ತುಂಬ ಬಿಸಿಲಿದೆಯಲ್ಲ, ಸ್ವಲ್ಪ ಕಾಫಿ ಟೀನ ತುಂಬ ಅವಾಯ್ಡ್ ಅಂತೂ ಮಾಡಲೇಬೇಕು. ತಿಂಡಿ ಆದ ತಕ್ಷಣ ನಮ್ಮ ಮನೆಯವ್ರಿಗೆ ದೊಡ್ಡದು ಒಂದು ಗ್ಲಾಸ್ ಮಜ್ಜಿಗೆ ಕೊಡ್ತೀನಿ. ತುಂಬ ಬಾಡಿ ಡಿಹೈಡ್ರೇಟ್ ಆಗಬಾರ್ದಲ್ಲ. ನೀರು, ಮಜ್ಜಿಗೆ, ಎಳ್ನೀರು ತುಂಬ ಉಪಯುಕ್ತ. ಈ ಸಮಯದಲ್ಲಿ ಎನರ್ಜಿ ಕೊಡುತ್ತೆ ನಮ್ಮ ದೇಹಕ್ಕೆ ಅಂತ ಹೇಳಬಹುದು. ಆದ್ದರಿಂದ ಕಾಫಿ ಟೀನಂತೂ ತುಂಬ ನಾವು ಕಡಿಮೆ ಮಾಡಿಕೊಳ್ಳೇಬೇಕು ಈ ಸಂದರ್ಭದಲ್ಲಿ. ಒಂದೆರಡು ಮಳೆ ಹುಯ್ಯೋವರೆಗೂ ಕೂಡ, ಆಮೇಲೆ ಪರವಾಗಿಲ್ಲ. ಇವಾಗ ಮಳೆ ಇಲ್ಲ ನೋಡಿ, ತುಂಬ ದೆಗೆ ಬಿಸಿಲಿರೋದ್ರಿಂದ ಕಾಫಿ ಟೀ ದೇಹಕ್ಕೆ ಬೇಡ ಅಂತ ಅನಿಸುತ್ತೆ. ಅದ್ರ ಬದಲು ಮಜ್ಜಿಗೆ ನೋಡಿ, ತಿಂಡಿ ಆದಮೇಲೆ ಚೆನ್ನಾಗಿ ಮಜ್ಜಿಗೆ ಮಾಡಿ ನಮ್ಮ ಮನೆಯವ್ರಿಗೆ ಕೊಡ್ತೀನಿ. ಚಪಾತಿ, ರೊಟ್ಟಿ ಎಲ್ಲ ಕೂಡ ಈ ಟೈಮಲ್ಲಿ ತುಂಬಾ ಬಾಯಾರಿಕೆ ಆಗುತ್ತೆ. ತುಂಬ ಅಷ್ಟು ಹಿತ ಅಂತ ಅನಿಸಲ್ಲ ಊಟಕ್ಕೆ. ಎಲ್ಲದಕ್ಕೂ ರಾತ್ರಿ ಟೈಮು ಒಂದು ರಾಗಿ ಮುದ್ದೆ ಮಾಡಿಟ್ಕೊಳ್ಳಿ, ಬೆಳಗ್ಗೆ ಎದ್ದು ಅದು ಅಂಬಲಿ ಮಾಡ್ಕೊಳ್ಳಿ. ಅದ್ರ ಮುಂದೆ ಯಾವ ಮೃಷ್ಟಾನ್ನನೂ ಬೇಡ ಅನಿಸುತ್ತೆ ನನ್ನ ಪ್ರಕಾರ. ಪರಿಮಳ ಪ್ರಸಾದನ ಟ್ರೈ ಮಾಡ್ತೀನಿ ಅಂದರೆ ಮುಂದಿನ ವಾರ. ಒಂದು ದಿನ ಮುಂಚಿತವಾಗಿ ಮಾಡಿ ಇಟ್ಕೊಳ್ಳಿ, ಆಯಿತಾ. 1 ಕಪ್ಪು ರವೆ ತೊಗೊಂಡ್ರೆ ನೀವು 3/4 ಕಪ್ಪು ಸಕ್ಕರೆ ತೊಗೊಳ್ಳಿ, ಅರ್ಧ ಕಪ್ಪು ನೀರನ್ನು ತೊಗೊಳ್ಳಿ, ಡ್ರೈ ಫ್ರೂಟ್ಸ್ ನಿಮ್ಮ ಶಕ್ತಿ ಅನುಸಾರ ತೊಗೊಳ್ಳಿ, ಆಯಿತಾ. ನಮ್ಮ ಮನೆಯವರು ಇವಾಗ ತಿಂಡಿ ಆಯಿತು. ಮೊಸರು ಕೂಡ ಫ್ರಿಜ್ಜಿಂದ ತೊಗೊಬಂದೆ. ಮಜ್ಜಿಗೆ ಮಾಡಿಕೊಟ್ಬಿಟ್ರೆ ಅವ್ರ ಕೆಲಸ ನನಗೆ ಮುಗಿಯುತ್ತೆ, ನಾನು ಮುಂದಿನ ಕೆಲಸ ಮಾಡ್ಕೋಬಹುದು ಅಂತ ಹೇಳಿ. ಮಜ್ಜಿಗೆ ಸುಪ್ರೀತ್ ಅಂದರೆ ನನ್ನ ದೊಡ್ಡ ಮಗನಿಗೂ ದಿನ ಕೇಳ್ತಾನವನು, ಮಾಡಿ ಇಟ್ಬಿಡ್ತೀನಿ. ಇಲ್ಲ ಮಧ್ಯಾಹ್ನ ಫ್ರಿಜ್ಜಲ್ಲಿ ನೀರು ಇಟ್ಕೊಂಡು ಕುಡಿತಾರೆ. ಅದು ಎಲ್ಲದಕ್ಕೂ ಕೂಡ ಮಜ್ಜಿಗೆ ತುಂಬ ಒಳ್ಳೆಯದಲ್ವ. ನೀವು 2ರಷ್ಟು ನೀರು ಹಾಕಿ, ನೀರು ಮಜ್ಜಿಗೆ ಥರ ಆದರೂ ಸಹ ಅದು ತುಂಬ ಒಳ್ಳೆಯದು. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ, ನೀವೆಷ್ಟು ಆಗೆಲ್ಲ ಮೊಸರು ಕಡಿತಿದ್ರಲ್ವ, ಹಂಗೂ ಪರವಾಗಿಲ್ಲ, ಕೆನೆ ಚೆನ್ನಾಗಿ ಹೊಡಿಬೇಕು. ನಾವು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳಿ. ಬೇಕು ಅಂದರೆ ಶುಂಠಿನ ತುರಿದಾಕಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಬೇಕು ಅಂದರೆ ಹಾಕ್ಕೊಳ್ಳಿ. ಇಲ್ಲ ಏನು ಬೇಡ, ಪ್ಲೇನಾಗೆ ಮಜ್ಜಿಗೆ ಇರಲಿ ಅಂತ ಹೇಳಿದ್ರೆ ನಾನು ಹೀಗೆ ಕೊಡ್ತಾಯಿದ್ದೀನಿ. ನಮ್ಮ ಮನೆಯವ್ರಿಗೆ ಹಂಗೆ ಇಷ್ಟ. ಒಂದು ಚೊಂಬದ್ರಲ್ಲಿ ನಾನು ಕೊಡ್ತಾಯಿದ್ದೀನಿ. ಈಗ ಕಟ್ ಮಾಡಿರುವಂತಹ ಪರಿಮಳ ಪ್ರಸಾದನ ಎತ್ಕೊಂಡು ನಾನು ನೈವೇದ್ಯಕ್ಕೆ ಮುಂಚೆನೇ ಇಟ್ಟಿದ್ದೆ. ವಿಡಿಯೋ ಮಾತ್ರ ನಿಮಗೆ ಲಾಸ್ಟಲ್ಲಿ ತೋರಿಸ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಇಲ್ಲಿ ಇಷ್ಟು ಮಂದ ಮಾಡಬಾರ್ದಿತ್ತು ನಾನು, ಅಲ್ಲೇ ತಪ್ಪಾಗಿದ್ದು. ನೀವೇನಾದರೂ ಮಾಡ್ತೀನಿ ಅಂತ ಹೇಳಿದ್ರೆ ತೆಳುವಾಗಿ ತಟ್ಟೆ ಪೂರ್ತಿ ಹರಡ್ಕೊಳ್ಳಿ, ಇಷ್ಟೊಂದು ಮಂದ ಮಾಡ್ಕೋಬೇಡಿ, ಆಯಿತಾ. ಆದರೆ ರುಚಿ ತುಂಬ ಚೆನ್ನಾಗಿತ್ತು. ನಿಮಗೆ ಹೇಗೆ ಕಾಣಿಸ್ತಾ ಇದೆ ಅಂತಲೂ ಕೂಡ ನನಗೆ ತಿಳಿಸಿ, ಆಯಿತಾ. ಮುಂದಿನ ವಿಡಿಯೋದಲ್ಲಿ ಬರ್ತೀನಿ. ಪರಿಮಳ ಪ್ರಸಾದ ನೀವು ಮಾಡ್ತೀನಿ ಅಂದರೆ ಮಾಡಿದ್ರೆ ನೀವು ಟ್ರೈ ಮಾಡಿ ನೋಡಿ. ಗುರುಗಳ ಹೆಸರು ಹೇಳ್ಕೊಳ್ಳಿ, ರಾಯರ ಹೆಸರು ಹೇಳ್ಕೊಂಡು ಮಾಡಿ. ಹೇಗೆ ಬತ್ತು ಅಂತ ಹೇಳಿ ಕಮೆಂಟಲ್ಲಿ ತಿಳಿಸಿ. ಚೆನ್ನಾಗಿ ಬಂತಾ ಅಂತ ಹೇಳಿ ತಿಳಿಸಿ. ಪಚ್ಚಕರ್ಪೂರ ಚೆನ್ನಾಗಿರೋದು ತೊಗೊಳ್ಳಿ, ಒಳ್ಳೆ ಕಂಪ್ನಿನ ತೊಗೊಳ್ಳಿ, ಆಯಿತಾ. ದೇಹಕ್ಕೆ ಉಪಯೋಗಿಸೋದಲ್ವಾ, ನೀವು ಒಳ್ಳೆ ಕಂಪ್ನಿದು ತೊಗೊಳ್ಳುವಂಥದ್ದನ್ನು ಗಮನದಲ್ಲಿ ಇಟ್ಕೊಳ್ಳಿ. ನೋಡಿ ಚೆಂದ ಕಾಣಿಸ್ತಾ ಇದೆ. ಬರಲಾ ಮುಂದಿನ ವೀಡಿಯೋದೊಂದಿಗೆ, ಮುಂದಿನ ವ್ಲಾಗೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಬಾಯ್.
ಟೇಕ್ ಕೇರ್.